ಯಾತಕ್ಕಾಗಿ ಹೋರಾಟ, ಕನ್ನಡಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಕನ್ನಡಕ್ಕಾಗಿ ಹೋರಾಟ, ಅಮಾನತ್ಗೊಳಿಸಿ, ಅಮಾನತ್ಗೊಳಿಸಿ, ಅಧಿಕಾರಿಗಳನ್ನ ಅಮಾನತುಗೊಳಿಸಿ, ಅಮಾನತ್ಗೊಳಿಸಿ, ಅಮಾನತ್ಗೊಳಿಸಿ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ, ಸಮರಸಿಂಹ ಟಿ.ಎ. ನಾರಾಯಣ್ ಗೌಡ್ರಿಗೆ, ಕನ್ನಡದ ತಾಯಿ ಭುವನೇಶ್ವರಿಗೆ, ವೀರರಾಣಿ ಕಿತ್ತೂರು ಚೆನ್ನಮ್ಮಾಜಿಗೆ, ಕ್ರಾಂತಿವೀರ ಶೂರ ಸಂಗೊಳ್ಳಿ ರಾಯಣ್ಣನಿಗೆ, ಬೆಳವಡಿ ಮಲ್ಲಮ್ಮನಿಗೆ, ಕೊಟ್ಟೂರು ಬಾಳಪ್ಪನವರಿಗೆ, ವೀರಶೂರ ಸಿಂಧೂರು ಲಕ್ಷ್ಮಣನವರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಅಮಾನತ್ಗೊಳಿಸಿ, ಅಮಾನತ್ಗೊಳಿಸಿ, ಅಧಿಕಾರಿಗಳನ್ನ ಅಮಾನತುಗೊಳಿಸಿ, ಅಮಾನತ್ಗೊಳಿಸಿ, ಅಮಾನತ್ಗೊಳಿಸಿ, ಅಧಿಕಾರಿಗಳನ್ನ ಅಮಾನತುಗೊಳಿಸಿ, ಸರ್ಕಾರದ ಆದೇಶವನ್ನ ಪಾಲಿಸದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ, ಧಿಕ್ಕಾರ, ಧಿಕ್ಕಾರ, ಸರ್ಕಾರದ ಆದೇಶವನ್ನ ಪಾಲಿಸದ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ, ಧಿಕ್ಕಾರ, ಧಿಕ್ಕಾರ. ಬೆಳಗಾವಿ ನಗರದ ಮಹಾನಗರ ಪಾಲಿಕೆ ಅಧಿಕಾರಿಗಳು ರಾಜ್ಯ ಸರ್ಕಾರದ ಯಾವುದೇ ಆದೇಶಗಳನ್ನ ಪಾಲಿಸ್ತಾ ಇಲ್ಲ. ಇವತ್ತು ಸರ್ಕಾರದ ಆದೇಶ 60% ಹೆಚ್ಚು ಜಾಹೀರಾತು ನಾಮಫಲಕಗಳ ಮೇಲೆ ಕನ್ನಡ ಅನುಷ್ಠಾನ ತರಬೇಕಂತೇಳಿ ಸರ್ಕಾರ ಸುತ್ತೋಲೆ ಹೊರಡಿಸಿದ್ರು ಕೂಡ ಬೆಳಗಾವಿಯ ಯಾವುದೇ ಒಂದು ಜಯಂತಿಯ ಹಬ್ಬದ ಶುಭ ಸಮಾರಂಭಗಳಲ್ಲಿ ರಾಜಕಾರಣಿಗಳು, ಸಂಘಟನೆಗಳು, ವಿವಿಧ ಒಂದು ಮುಖಂಡರುಗಳು, ರಾಜಕೀಯ ಪಕ್ಷದ ಮುಖಂಡರುಗಳೆಲ್ಲ ಬರೀ ಅನ್ಯ ಭಾಷೆಯೊಳಗಡೆ ಶುಭಾಶಯಗಳನ್ನು ಕೋರಿ ಒಂದು ಫಲಕಗಳನ್ನು ಹಾಕ್ತಾ ಇದ್ದಾರೆ. ನಾವು ಸಾಕಷ್ಟು ಮಹಾನಗರ ಪಾಲಿಕೆ ಅಧಿಕಾರಿಗಳ ಇದ್ರ ಬಗ್ಗೆ ಗಮನಕ್ಕೆ ತಂದರೂ ಕೂಡ ಅಧಿಕಾರಿಗಳು ಒಂದು ನಿದ್ರೆಗೆ ಜಾರಿದಾರೆ ಅಂತ ಹೇಳ್ಬೇಕಾಗತ್ತೆ. ಅಧಿಕಾರಿಗಳು ಕೈ ಕಟ್ಕೊಂಡು ಕೂತ್ಕೊಂಡಿದಾರೋ ಏನೋ ಅನ್ನುವಂಥದ್ದು ನಮಗೆ ಅನುಮಾನ ಆಗ್ತಾ ಇದೆ. ಯಾಕೆ ಅಧಿಕಾರಿಗಳು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಾವು ಇವತ್ತು ಅದನ್ನ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕ ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕೋದ್ರ ಮುಖಾಂತರ ಸಂಬಂಧಪಟ್ಟಂತವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ತಗೊಳ್ಬೇಕು. ಅದ್ರ ಜೊತೆ ಯಾವ ಅಧಿಕಾರಿಗಳು ಇದನ್ನ ನೋಡಿಯೂ ನೋಡದೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂಥವ್ರನ್ನ ತಕ್ಷಣವೇ ಅಮಾನತುಗೊಳಿಸಬೇಕು ಅಂತ ಹೇಳಿ ನಾವು ಇವತ್ತು ಒತ್ತಾಯನ ಮಾಡ್ತಾ ಇದೀವಿ. ಎಲ್ಲಿ ಯಾವ ಹಬ್ಬದ ಸಂದರ್ಭದಲ್ಲಿ ಕನ್ನಡ ಭಾಷೆಗೆ ಅವಮಾನ ಆಗಿದೆ? ಮೊನ್ನೆ ನಡೆದಂತ ಈದ್ ಮಿಲಾದ್ ಆಗಿರ್ಬೋದು, ಗಣೇಶ್ ಚತುರ್ಥಿ ಆಗಿರ್ಬೋದು, ಇವೆರಡೂ ಹಬ್ಬಗಳಲ್ಲೂ ಕೂಡ ಕೆಲವೊಂದು ಕಡೆ ರಾಜಕೀಯ ಪಕ್ಷದ ಮುಖಂಡರುಗಳು, ಜನಪ್ರತಿನಿಧಿಗಳು ಇದನ್ನ ಬೇರೆ ಬೇರೆ ಭಾಷೆಗಳಲ್ಲಿ, ಆಂಗ್ಲ, ಉರ್ದು, ಮರಾಠಿ ಭಾಷೆಗಳಲ್ಲಿ ಜಾಹೀರಾತುಗಳನ್ನ, ಶುಭಾಶಯಗಳ ಕೋರಿ ಫಲಕಗಳನ್ನು ಹಾಕ್ತಾ ಇದ್ದಾರೆ. ಆದರೆ ಸರ್ಕಾರದ ಆದೇಶ ಏನಿದೆ, ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದಕ್ಕೆ ಅಂಥವ್ರ ಮೇಲೆ ಸೂಕ್ತವಾದಂಥ ಕ್ರಮವನ್ನು ತಗೊಳ್ಬೇಕು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ದೊಡ್ಡ ಮಟ್ಟದ ಹೋರಾಟಕ್ಕೆ ತಯಾರಾಗುತ್ತೆ. ಅಂಥ ಸಂದರ್ಭದೊಳಗಡೆ ಕಾನೂನು ಸುವ್ಯವಸ್ಥೆ ಹದಗೆಡ್ತು ಅಂತಂದ್ರೆ ನೇರವಾಗಿ ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೊಣೆ ಆಗ್ತಾರೆ ಅಂತ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಅರೆಸ್ಟ್ ಮಾಡ್ತೀರಿ ಮಾಡ್ತಾರೆ ಪ್ರತಿ ಸಲನೂ ಬರ್ತೇವೆ ಮನವಿ ಕೊಡೋದು ಅದಾಗತ್ತೆ ಸರ್ ಪ್ರತಿ ಸಲ
ಇಲ್ಲೇ ಹೊರಗೆ ಕಳಿಸ್ಬಿಡ್ರಿ, ಹೊರಗೆ ಸಮರಸಿಂಹಟ್ಟಿ ನಾರಾಯಣ್ ಗೌಡ್ಗೆ ಬೇಕೇ ಬೇಕು, ಬೇಕೇ ಬೇಕು ಅಧಿಕಾರಿಗಳಿಗೆ, ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಸರ್ಕಾರದ ಆದೇಶವನ್ನು ಪಾಲಿಸದ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ, ಸರ್ಕಾರದ ಆದೇಶವನ್ನು ಪಾಲಿಸದ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಅಮಾನತ್ಗೊಳಿಸಿ, ಅಧಿಕಾರಿಗಳನ್ನು ಅಮಾನತುಗೊಳಿಸಿ, ಅಮಾನತ್ಗೊಳಿಸಿ, ಅಮಾನತ್ಗೊಳಿಸಿ. ಸರ್ಕಾರದ ಆದೇಶ ಆದ್ಮೇಲೆ ಎಲ್ಲಾ ಕಡೆಗೂ ಕೂಡ ನೀವು ಬದಲಾವಣೆ ಮಾಡಿ. ಆದ್ರೆ ಇತ್ತೀಚೆಗೆ ಯಾಕೋ ಬೆಳಗಾವಿಯ ಬೆಳವಣಿಗೆಗಳನ್ನು ನೋಡಿದ್ರೆ ಯಾವುದೂ ಕೂಡ ನಾಮಫಲಕಗಳಲ್ಲಿ ಕನ್ನಡವನ್ನ ಬಳಸ್ತಾ ಇಲ್ಲ. ಅದಕ್ಕೆ ಯಾಕೆ ಅಧಿಕಾರಿಗಳು ತಾವು ತಮ್ಮ ಬಗ್ಗೆ ನಮಗೆ ಭಾಳ ಗೌರವ ಇದೆ, ಸಂಪೂರ್ಣವಾಗಿ ಕನ್ನಡಮಯ ಬೆಳಗಾವಿ ಮಹಾನಗರ ಪಾಲಿಕೆ ಮಾಡ್ತಾ ಇದ್ರಿ, ನಮಗೆ ಭಾಳ ಅಭಿಮಾನಿ, ವಿಶೇಷವಾಗಿ ತಮಗೆ ನಾವೆಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಆದರೆ ತಮ್ಮ ಕೆಳಮಟ್ಟದ ತಾವು ಎಲ್ಲಾನು ಕೂಡ ಗಮನ ಹರಿಸಕ್ಕಾಗಂಗಿಲ್ಲ. ತಮ್ಮ ಕೆಳಮಟ್ಟದ ಅಧಿಕಾರಿಗಳು ಇಷ್ಟೊಂದು ವ್ಯಾಪ್ತಿ, ಇಷ್ಟೊಂದು ಸಂಖ್ಯೆಯೊಳಗಡೆ ತಮ್ಮ ಸಂಖ್ಯೆಬಲ, ತಮ್ಮ ಆಡಳಿತ ಅಧಿಕಾರಿಗಳದಾರ, ಯಾರು ಕೂಡ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಸಾಕಷ್ಟು ಇವತ್ತು ನೀವು ಬೆಳಗಾವಿ ನಗರದೊಳಗೆ ನೋಡಿರ್ಬೇಕು, ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಒಂದಕ್ಷರು ಕೂಡ ಕನ್ನಡವನ್ನ ಬಳಸಿಲ್ಲ. ಜನಪ್ರತಿನಿಧಿಗಳನ್ನ ಹಿಡ್ಕೊಂಡು ಈ ರೀತಿ ಕಮಾನ್ ಹಾಕ್ಬೇಕಂದ್ರೆ ಮಹಾನಗರ ಪಾಲಿಕೆ ಅನುಮತಿ ತಗೋಬೇಕಾ? ಯಾವುದೇ ಒಂದು ಶುಭಾಶಯಗಳ ಕೋರಿ ಬ್ಯಾನರ್ ಹಾಕ್ಬೇಕಂದ್ರೆ ಮಹಾನಗರ ಪಾಲಿಕೆ ಅಧಿಕಾರಿಗಳ ಅನುಮತಿಯನ್ನ ಪಡಿಬೇಕು. ಆದ್ರೆ ಯಾಕೆ ಈ ರೀತಿ ಆಗ್ತಾ ಇದೆ? ಎಲ್ಲೂ ಕೂಡ ಒಂದು ಅಕ್ಷರ ಕೂಡ ಕನ್ನಡದೊಳಗಿಲ್ಲ. ಬರೀ ಸಂಪೂರ್ಣವಾಗಿ ಇಂಗ್ಲಿಷ್, ಉರ್ದು, ಮರಾಠಿ ಭಾಷೆಯೊಳಗಡೆನೆ ಹಾಕ್ತಾ ಇದ್ದಾರೆ. ಸರ್, ನಾನು ಹೇಳ್ಬಿಡ್ತೀನಿ, ಮೊದಲನೇದಾಗಿ ತಾವು ಹೋರಾಟ ಮಾಡ್ತಿರೋದು ಕನ್ನಡವನ್ನು ಉಳಿಸೋದಕ್ಕೆ ಮತ್ತು ಬೆಳೆಸೋದಕ್ಕೆ. ತಾವು ಏನು ಹೇಳಿದ್ರೆ ಅದು ಸರಿ ಇದೆ. ಈಗ ಸರ್ಕಾರಿ ಆದೇಶಗಳು ಏನೇನು ಬರ್ತಿದ್ದಾರೆ ಅವೆಲ್ಲ ನಾವು ಚಾಚು ತಪ್ಪದೆ ಮಾಡ್ತಾ ಇದ್ದೀವಿ. ಮೊದಲು ನಮ್ಮ ಆಫೀಸಿಂದ ಅಂತ ಹೇಳಿ ನಾವು ಮುಂಚೆ ನಮ್ಮ ಕಚೇರಿ ಏನಿದೆ ಅದನ್ನು ನಾವು ಕನ್ನಡಮಯ ಮಾಡಿದ್ವಿ. ತದನಂತರ ನಮ್ಮ ಟ್ರೇಡ್ ಲೈಸೆನ್ಸಲ್ಲೂ 60-40% ನೀವು ಮಾಡಬೇಕು ಅಂತ ಬಂದಿದೆ, ಅದನ್ನು ಸಹಿತ ನಾವು ಮಾಡ್ತಾಯಿದ್ದೀವಿ. ಈಗ ತಾವು ನೋಡ್ಬೋದು ನಮ್ಮಲ್ಲಿರುವಂತಹ ಕ್ಯಾಂಟಿಲಿವರ್ಗಳಲ್ಲಿ ಕನ್ನಡ ಭಾಷೆಯಲ್ಲೇ ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಈ ಖಾತೆ ಏನೇ ಪ್ರಚಾರ ಮಾಡಿದ್ರು ಅದು ನಮ್ಮ ಕನ್ನಡದಲ್ಲೇ ಇದೆ. ಈ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಟೆಂಡರ್ ಮಾಡೋರು ಇದ್ದೀವಿ. ಟೆಂಡರ್ ಮಾಡುವಾಗ ಟೆಂಡರ್ ಭಾಗವಹಿಸೋನು ಏನಿರ್ತಾನೆ ಅವನು ಯಾವುದೇ ಈ ಥರ ಹಬ್ಬ ಹರಿದಿನಗಳು ಬಂದಾಗ ನಾವು ಅವನಿಗೆ ಪೆನಾಲ್ಟಿ ಕ್ಲಾಸ್ ಅಂತ ಮಾಡಿರ್ತೀವಿ. ನಾವು ಅಗ್ರಿಮೆಂಟ್ನು ಎಂಟರು ಆಗಿರ್ತೀವಿ. ಅಗ್ರಿಮೆಂಟಲ್ಲಿ ಹೇಳಿರ್ತೀವಿ, ನೀವೇನೇ ಪ್ರಚಾರ ಮಾಡಿ ರಾಜಕೀಯವಾಗಿ ಅಥವಾ ಈ ಥರ ನೀವು ಟೆಂಡರ್ ತೊಗೊಂಡ್ಮೇಲೆ ಕನ್ನಡವನ್ನು ಕಡ್ಡಾಯವಾಗಿ ಬಳಸಿ ಪ್ರತಿಶತನೂ ನಾವು ಹಾಕಿ ಕೊಟ್ಟಿರ್ತೀವಿ. ಈಗ ಸದ್ಯ ನಮ್ಮೆಲ್ಲ ಏನು ಸರ್ಕಾರಿ ಕ್ಯಾಂಟೀನ್ಗಳಿದೆ ಅದು ಸಂಪೂರ್ಣವಾಗಿ ಕನ್ನಡನೇ ಇದೆ. ಈಗ ತಾವು ಹೇಳಿದ್ರಿ ಇದು ಪರ್ಮಿಷನ್ ಇದೆಯಾ ಇಲ್ಲ ಅಂತ, ಈ ಥರದ್ದು ಯಾವ್ದಾದ್ರು ಕಮಾಂಡ್ ಹಾಕುವಾಗ, ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ನಮ್ಮ ಪಕ್ಕದ ರಾಜ್ಯದಲ್ಲಿ ಅದು ಒಂದು ದೊಡ್ಡ ಇದು ಕಮಾನು ಬಿದ್ದು ಒಂದಷ್ಟು ಪ್ರಾಣಹಾನಿ ಆಗಿದ್ದು ಗಮನ. ಇದು ಪೊಲೀಸ್ ಸಾಹೇಬರು ನಮಗೆ ಮೊನ್ನೆ ಇದ್ರ ಬಗ್ಗೆ ಒಂದು ಮಾಹಿತಿನ ಹೇಳಿದ್ದಾರೆ. ಅಂದರೆ ಈ ರೀತಿ ಕಮಾನುಗಳು ಎಲ್ಲೇ ಪ್ರದೇಶಗಳಲ್ಲಿ ಅದು ನಮ್ಮದೇ ಆದ ಒಂದು ನೆಲಗಳಲ್ಲಿ ಹಾಕೋವಾಗ ಒಂದಷ್ಟು ಟ್ಯಾಕ್ಸನ್ನು ನಾವು ಹಾಕ್ಸ್ಕೊಂಡಾಗ ಏನು ಮಾಡಬೇಕು ಅಂದರೆ ಇದು ಪರ್ಮಿಷನ್ ಆಗಿರಬೇಕು. ಈ ಮುಂದಿನ ದಿನಗಳಲ್ಲಿ ಅಂದರೆ ಈಗ ತಾವೇನು ಮನವಿ ಕೊಟ್ಟಿಲ್ಲ, ಇದನ್ನು ನಾನು ಮನೆಯ ಜಿಲ್ಲಾಧಿಕಾರಿಗಳಿಗೆ ತಮ್ಮನ್ನು ಕರೆಸಿ ಯಾವುದು ಹಬ್ಬ ಹರಿದಿನಗಳಲ್ಲಿ ಸಂಘ ಸಂಸ್ಥೆಗಳು ಪಾರ್ಟಿಸಿಪೇಟ್ ಮಾಡುತ್ತೆ ಅವರೆಲ್ಲರನ್ನೂ ಕರೆಸಿ ಈ ಥರದ್ದು ಒಂದು ನನಗೆ ಹಾಕಬೇಕು. ಇದನ್ನು ಫಸ್ಟ್ ಒಂದು ಹೆಜ್ಜೆ ಇಡೋಣ. ಮುಂದಿನ ದಿನಗಳಲ್ಲಿ ಇದು ಕನ್ನಡದಲ್ಲಿ ಒಂದು ಪ್ರತಿಶತನಾದರೂ ಬರಬೇಕು ಅನ್ನೋದು ಜಿಲ್ಲಾ ಹಂತದಲ್ಲಿ ಒಂದು ಡಿಸಿಷನ್ ಆಗಬೇಕು. ಏಕೆಂದರೆ ಇದು ನಮಗೇನು ಬಂದಿದೆ, ನಮ್ಮ ಮಹಾನಗರ ಪಾಲಿಕೆ ತಾವು ನೋಡಿರ್ಬೋದು ಹಲವಾರು ಮುನ್ಸಿಪಾಲ್ಟಿ ಆಜುಬಾಜು ಇದೆ, ಅದರಲ್ಲಿ ನಾವು ಭಾಳ ಚೆನ್ನಾಗಿ ನಮ್ಮ ಕನ್ನಡ ಭಾಷೆಗೆ ಒತ್ತು ಕೊಡ್ತಾ ಮಾಡ್ಕೊಳ್ತಾ ಬರ್ತಿದ್ದೀವಿ.
ಈಗ ಸರ್ಕಾರಿ ನಿಯಮದಲ್ಲಿ ಟ್ರೇಡ್ ಲೈಸೆನ್ಸ್ಗೆ 60-40 ಅಂತಿದೆ. ಬ್ಯಾನರ್ಗಳಲ್ಲಿ ಮಾಡಬೇಕಾ ಬೇಡ ಅನ್ನೋದಕ್ಕೆ ಸ್ಪಷ್ಟತೆಯನ್ನು ಈಗಲೂ ಸಹಿತ ನಾವು ಸರ್ಕಾರದಿಂದ ಅಭಿಪ್ರಾಯದೊಂದಿಗೆ ಕೇಳಲೇಬೇಕಾಗುತ್ತೆ. ಅದಕ್ಕಾಗಿ ನೀವೇನು ಮನವಿ ಕೊಟ್ಟಿದ್ದೀವಿ, ಸುತ್ತೋಲೆಯಲ್ಲಿ ನಮ್ಮ ಟ್ರೇಡ್ ಲೈಸೆನ್ಸ್ ಬೋರ್ಡ್ಗಳಲ್ಲಿ 60-40 ಅಂತಿದೆ. ಬಟ್ ಈ ಥರ ಎಲ್ಲ ಹಬ್ಬ ಹರಿದಿನದಲ್ಲಿ ಬ್ಯಾನರ್ಗಳು ಹೋಗ್ತಾರಲ್ಲ, ಅದರಲ್ಲೂ ನೀವು ಎಷ್ಟು ಪ್ರತಿಷ್ಠಿತ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಕರೆಕ್ಟಾಗಿ ಮಾರ್ಗಸೂಚಿ ಇಲ್ಲ. ಸರ್ ಮೇಡಮ್, ಮಾನ್ಯ ಮುಖ್ಯಮಂತ್ರಿ ಸರಿಯಾದ ಮಾರ್ಗಸೂಚಿ ನಮಗೆ ನಮ್ಮ ಯು ಡಿ ಡಿಪಾರ್ಟ್ಮೆಂಟಿಂದ ಬಂದಲ್ಲಿ ನಿಮ್ಮ 100% ಇದೇನಿದೆ ಫಲಶ್ರುತಿ ಆಗುತ್ತೆ. ಹಾಗಾದ್ರೆ ಮೇಡಮ್, ಈ ಯಾವುದೇ ಭಾಷೆಯೊಳಗೂ ಕೂಡ ಇಲ್ಲ ಹಾಕೋಬಹುದು. ಹಾಗಾದ್ರೆ ಹಾಕಿ ಅಂತ ನಾನು ಹೇಳ್ತಿಲ್ಲ, ಅದಕ್ಕೆ ಹೇಳ್ತಿರೋದು ಈ ಎಲ್ಲ ಸಂಘ ಸಂಸ್ಥೆಗಳನ್ನ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಕರೆಸಿ ನಾವೊಂದು ಪ್ಲೀಡ್ ಮಾಡಬೇಕು. ಈ ಥರ ಕನ್ನಡ ಭಾಷೆಗಳು ನೀವು ಏನೇ ಹಬ್ಬ ಹರಿದೆ ಅನ್ನೋದ್ರೆ ಯೂಸ್ ಮಾಡಿ, ಕನ್ನಡದವ್ರಿಗೂ ಗೊತ್ತಾಗಲಿ ಇದು ಅನ್ನೋದನ್ನು ನಾವು ಅಲ್ಲಿ ಅವ್ರಿಗೆ ಹೇಳಬೇಕು. ಆಮೇಲೆ ಮುಂದಿನ ದಿನಮಾನಗಳಲ್ಲಿ ಈ ಗಣೇಶ ಚತುರ್ಥಿ, ಈ ಈದ್ ಮಿಲಾದ್ ಮೆರವಣಿಗೆ ಸಂದರ್ಭದಲ್ಲಿ ತಮ್ಮಲ್ಲಿ ಅನುಮತಿ ಕೇಳಕ್ ಬರ್ತಾರಲ್ಲ ಅಂತ ಯಾವುದೇ ಮಂಡಳಿಯವ್ರ ಕಡೆಯಿಂದ ನೀವು ಮುಚ್ಚಳಿಕೆ ಪತ್ರವನ್ನು ಬರೆಸ್ಕೊಂಡೇ ಇದನ್ನ ಮಾಡ್ರಿ. ದಸರಾ, ಯುಗಾದಿ, ದೀಪಾವಳಿ, ಹಬ್ಬಗಳು ದೌಡ್ ಮಾಡ್ತಾರೆ. ಮೇಡಮ್, ಈಗ ರಾಜ್ಯ ಸರ್ಕಾರದಿಂದ ಇನ್ನು 2 ದಿವಸ ಬ್ಯಾನರ್ ಕಂಪಲ್ಸರಿ ಕನ್ನಡ ಇರ್ಬೇಕಂತ ಏನ್ರಿ ಆದೇಶ ಹೊರಡಿಸ್ತಂತಂದ್ರೆ ನಿಮ್ಮ ಆಕ್ಷನ್ ಏನಿರ್ತೈತೆ ರೀ? ಅದು ರಾಜ್ಯ ಸರ್ಕಾರದಿಂದ ಬಂದರೆ ನಾವು ಮಾಡ್ತೀವಿ. ಆದರೆ ಈಗ ಏನು ಹೇಳ್ತಿದ್ದಾರೆ ಮೇಡಮ್, ಅಂದರೆ ನಾವೀಗ ಫ್ಲೆಕ್ಸ್ ಬ್ಯಾನರ್ಗಳಲ್ಲಿ ಅಂದರೆ ಹೊರಗಡೆ ಈಗ ಧಾರ್ಮಿಕವಾಗಿ ಯಾವುದಾದ್ರೂ ಬೇರೆ ಕಡೆ ಇದರಿಂದ ನಾವು ಒಂದು ಅಲ್ಲಿನ ಭಾಷಿಕರಿಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ಮಾಡಿರಬಹುದು. ಸರ್ಕಾರದ ಆದೇಶ ಏನಿದೆ ಅದನ್ನಂತೂ ನಾವು ಚಾಚುತಪ್ಪದೆ ಮಾಡ್ತಾನೇ ಇದ್ದೀವಿ. ಈಗ ಅದ್ರ ಮೇಲೆ ಯಾರಾದರೂ ಹೋಗಿ ಬೇರೆದನ್ನು ಅಂಟಿಸಿದ್ರೆ ನಾವು ಕಿತ್ತು ಹಾಕ್ತೀವಿ. ನಮ್ಮದೇ ಸರ್ಕಾರಿ ಬ್ಯಾನರ್ಗಳು ಇರ್ತಾವೆ, ಅಲ್ಲಿ ಯಾರು ಹಾಕೋಂಗಿಲ್ಲ. ಸ್ಥಳೀಯ ಭಾಷಿಕರಿಗೆ ಅನುಕೂಲ ಆಗಲಿ ಅಂತ ಹಾಸ್ತಾರೆ ಅಂತಾರೆ. ನೀವು ಇಡೀ ಕನ್ನಡದೊಳಗಡೆ 7-8 ಭಾಷೆ ಜನ ಅದಾರ ರೀ, ಎಲ್ಲರೂ ಹಚ್ಚಾಕ್ಬಿಟ್ಟಿದ್ದೀರಿ. ಹಚ್ಚಕ್ಕಂತ ಏನು ಬಿಡಲ್ಲ. ಈಗ ಯಾರಾದರೂ ನಮ್ಮ ಸರ್ಕಾರಿ ಬ್ಯಾನರ್ಗಳ ಮೇಲೆ ಹಾಕಿದ್ರೆ ಅದನ್ನ ನಾವು ಬಿಡಲ್ಲ. ಅದಕ್ಕಂತೂ ಕಠಿಣ ಕ್ರಮ ತಗೊಂಡಿದ್ದೀವಿ. ಪೆನಾಲ್ಟಿ ಹಾಕ್ತೀವಿ. ಸರ್ಕಾರಿ ಬ್ಯಾನರ್ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಕ್ಯಾಂಟಿಲಿವರು ಈ ಮೇಲ್ಮೇಲೆ ಕಾಣಿಸುತ್ತಲ್ಲ, ಅದನ್ನು ನಾವು ಇನ್ಫ್ರಾಸ್ಟ್ರಕ್ಚರ್ ಮಾಡಿರೋದು. ಅಲ್ಲಿ ಯಾರಾದರೂ ಬೇರೆಯವ್ರು ಬಂದರೆ ನಾವು ಅದಕ್ಕೆ ಪೆನಾಲ್ಟಿ ಕ್ಲೋಸ್ ಮಾಡಿರ್ತೀವಿ. ಈಗ ಬೇರೆ ಕಡೆ ಪ್ರಚಾರ ಮಾಡಿದಾರಲ್ಲ, ಅದು ತಾವು ಹೇಳಿದ್ರಲ್ಲ, ಈಗ ಬೇರೆ ಬೇರೆ ಭಾಷೆಯಲ್ಲಿ ಅದನ್ನು ಅಟ್ರಾಕ್ಟ್ ಮಾಡಿ ಹಾಕಿರ್ತಾರೆ ಅಂದರೆ ಅದ್ರ ಬಗ್ಗೆ ನಾವು ಚಿಂತನೆ ಮಾಡಿ ಪ್ರೆಸ್ ಅವರು ಆ ಪ್ರಿಂಟಿಂಗ್ ಮಾಡ್ತಾರಲ್ಲ ಅವರನ್ನ ಕರೆದು ಒಂದು ಚರ್ಚೆ ಮಾಡಿ ಡಿ ಸಿ ಸಾಹೇಬ್ರ ಹತ್ರ ಒಂದು ಮನವಿನ ನಾವು ಸಹಿತ ಕೊಡ್ತೀವಿ ತಮ್ಮ ಪರವಾಗಿ. ಥ್ಯಾಂಕ್ ಯು ಧನ್ಯವಾದಗಳು.